ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ವರ್ಷ ಆದರೂ ನಮ್ಮೆಲ್ಲರೂ ಕೂಡ ಮಳೆ ಬಂದು ಮುಂದಿನ ವರ್ಷ ಒಳ್ಳೆ ಬೆಳೆ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಸುಮಾರು 200ಕ್ಕೂ ಹೆಚ್ಚು ತಾಲೂಕುಗಳನ್ನು ಬರಗಾಲ ಅಂತೇಳಿ ನಾವು ಘೋಷಣೆ ಮಾಡಿದ್ವು. ಬಹುಶಃ ಈ ವರ್ಷ ಅದು ವಾಪಸ್ ಮತ್ತೆ ಬರಬಾರ್ದು. ರೈತರ ಬದುಕು ಹಸನಾಗಬೇಕು. ಮಳೆ ಬೆಳೆಗಳ ಸುಗ್ಗಿ ದಿನ ಇವತ್ತು. ಸೊ ನಾವೆಲ್ಲ ಭಗವಂತನಲ್ಲಿ ಈಶ್ವರನಲ್ಲಿ ಪ್ರಾರ್ಥನೆ ಮಾಡೋಣ. ಎರಡನೇ ಇನ್ನೊಂದು 21ನೇ ತಾರೀಕು 4 ಗಂಟೆಗೆ ಲೋಕಸಭಾ ಚುನಾವಣಾ ಸಂಬಂಧಪಟ್ಟಂತೆ ನಮ್ಮ ಎಲೆಕ್ಷನ್ ಕಮಿಟಿ ಮೀಟಿಂಗನ್ನು ಕರೀತಾ ಇದ್ದೇವೆ. ನಮ್ಮ ಸೆಂಟ್ರಲ್ ಅಬ್ಸರ್ವರ್ಸು ಬರ್ತಾರೆ. ನಮ್ಮ ಏನು ಮಂತ್ರಿಗಳು ಜಿಲ್ಲೆಗಳಿಗೆಲ್ಲ ಹೋಗಿ ಏನು ಒಂದು ಪ್ರಪೋಸಲ್ ಸಬ್ಮಿಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡಿ ನಮ್ಮ ಕ್ಯಾಂಡಿಡೇಟ್ಗಳನ್ನ ಆದಷ್ಟು ಜಲ್ದಿ 19ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ಇಟ್ಕೊಂಡಿದ್ದೇವೆ. 21ನೇ ತಾರೀಕು ಮಂಗಳೂರಿನಲ್ಲಿ ಕಾರ್ಯಕರ್ತರ ಸಮಾವೇಶ ಇಟ್ಕೊಂಡಿದ್ದೇವೆ. 19-4ನೇ ತಾರೀಕು ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮ ಇಂದಿರಾ ಭವನದಲ್ಲಿ ಆ ಸಭೆಯನ್ನು ಎಲೆಕ್ಷನ್ ಕಮಿಟಿ ಮೆಂಬರ್ಸ್ ಯಾರು ಹಿಂದೆ ನಾವು ನಾಮಿನೇಟ್ ಮಾಡಿದ್ವಿ ಅವ್ರದ್ದು ಮೀಟಿಂಗನ್ನು ನಮ್ಮ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಫೈನಲೈಸ್ ಮಾಡೋಕ್ಕೆ ಇಟ್ಕೊಂಡಿದ್ದೇವೆ. ಸರ್, ಸಂಕ್ರಾಂತಿ ಗಿಫ್ಟ್ ನಿಗಮ ಮಂಡಳಿ ಆಗ್ಬೋದು, ಯಾವ ಗಳಿಗೆಯಲ್ಲಿ ಬೇಕಾದ್ರೂ ಆಗ್ಬೋದು. ಇವತ್ತೇ ಹಬ್ಬ ಅಲ್ಲ ಸರ್, ಮುಗ್ದೇ ಹೋಗ್ತಾ ಇದೆ. ಆಗ್ಬೋದು, ಇಲ್ಲ ಏನು ಮುಂದಕ್ಕೆ ಹೋಗಿ ಚಾನ್ಸೇ ಇಲ್ಲ. ಆಗ್ಬೋದು, ಸಾಯಂಕಾಲದೊಳಗಡೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಅಲ್ಲ ಸರ್, ಕಾರ್ಯಕರ್ತರಿಗೆ ಎಷ್ಟು ಜನ, ಶಾಸಕರಿಗೆ ಎಷ್ಟು ಜನ ಅಂತ ನಾನು ಹೇಳೋಕ್ಕಾಗಲ್ಲ. ಎಲ್ಲರಿಗೂ ಯಾರ್ಯಾರಿಗೆ ನಾವೇನು ಎಲೆಕ್ಷನ್ ಟೈಮಲ್ಲಿ ಮಾತು ಕೊಟ್ಟಿದ್ದೋ ಅದನ್ನೆಲ್ಲ ನಾವು ನಡೆಸ್ತೀವಿ. ನಂಬರ್ 2, ಅನಂತಕುಮಾರ್ ಹೆಗಡೆ ಇದಕ್ಕೆ ಅವ್ರಿಗೆ ಪಾಪ ಅವರ ಕಾರ್ಯ ಮುಖಂಡಗಳೇ ಸ್ವಲ್ಪ ಅವ್ರಿಗೆ ಟೇಕ್ ಕೇರ್ ಆಫ್ ದಿಸ್ ಹೆಲ್ತ್. ಏಕೆಂದರೆ ಯಾರು ಮಾನಸಿಕವಾಗಿ ಸ್ಥಿರ ಇರೋರು ಯಾರು ಮಾತಾಡೋಕ್ಕೆ ಹೋಗಲ್ಲ. ಬಹುಶಃ ಅವ್ರ ಲೀಡರ್ಗಳೇ ಗೊತ್ತಾಗಿದೆ ಇದು ಮಾತಾಡೋದು ತಪ್ಪು ಅನ್ನೋದು ಗೊತ್ತಾಗಿದೆ. ಅದೊಂದು ಒಳ್ಳೆ ಬೆಳವಣಿಗೆ. ಕೂಡಲೇ ಅವ್ರ ಹೆಲ್ತ್ ಬಗ್ಗೆ ಗಮನ. So please repeat that in English, sir. On Anand Kumar Hegde, please, sir. English ali. Anand Kumar Hegde, I think, has lost his health balance. I appeal to the leaders of the BJP to take care of his health, to get it admitted, and to check what is his problem. The problem is I'm very happy at least the leaders have the basic common sense. Now they have understood what Mr. Anand Kumar Hegde is speaking is not right. So on 21st January you have 21st January. On 21st, we have a workers' convention at Mangalore where Mr. Our AS President is going to participate. He has given the date. On 19th, we have an election committee meeting at Bangalore in the Indira Bhavan Congress office. We'll have and we'll finalize the candidate. First round of discussion will be held on 19th of April. ಸರ್, ಕುಮಾರಸ್ವಾಮಿ ಒಂದು ಟ್ವೀಟ್ ಮಾಡಿದ್ದಾರೆ. ಅಜ್ಜಿ ಒಂದು ದಾವಣಗೆರೆಯಲ್ಲಿ ಮಾಶಾಸನಕ್ಕೆ 5 ಕಿಲೋಮೀಟರ್ ನಡ್ಕೊಂಡು ಹೋಗಿದೆ. ಗ್ಯಾರಂಟಿ ಅಂತಾರೆ. ಅಜ್ಜಿಗೆ ಮಾಶಾಸನ ಕೊಡಲಿಕ್ಕೆ ಸರ್ಕಾರ ಕೈಲಿ ಆಗ್ತಾ ಇಲ್ಲ ಅಂತ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ. ಸರ್, ರಾಜ್ಯದ ಜಲಾಶಯಗಳ ನೀರು ಕಡಿಮೆ ಇದೆ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.